ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2008 ಮಾಡಲು ಒಂದು ಮಹೇಂದ್ರ ಸ್ಕಾರ್ಪಿಯೋ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ವೀಕ್ಷಕರೇ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಈ ವಿಡಿಯೋ ಮೇಲ್ಗಡೆನೇ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ಟಚ್ ಮಾಡಿದರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು, ಯಾರಿಗಾದರೂ ಈ ಸ್ಕಾರ್ಪಿಯೋ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂತಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ. ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಲ್ಲ, ಗಾಡಿ ಯಾವ್ದು ಹೇಳಿ? ಸ್ಕಾರ್ಪಿಯೋ, ಮಹೇಂದ್ರ ಸ್ಕಾರ್ಪಿಯೋನಾ? 2008 ಮಾಡಲು. ಓಕೆ. ಅಲ್ಲಿಗೆ 5ನೇ ಓನರು. ಓಕೆ. ಗಾಡಿ ಬಂದ್ಬಿಟ್ಟು 101.80 ಓಡಿದೆ. ಅಂದರೆ 1,80,000 ಓಡಿದೆ ಸರ್. ಓಕೆ ಓಕೆ. 1,80,000 ಓಡಿದೆ. ಗಾಡಿ ಮಾತ್ರ ಔಟ್ ಮ್ಯಾಗ್ವೆಲ್ ಅಲ್ಲಿ ಫೋಟೋ ಕಳಿಸಿದ್ನಲ್ಲ ನಿಮಗೆ. ಹಾಂ, ನೀವು ಆರ್ಚ್ ಬುಕ್ ಒಂದು ಕಳಿಸಿಲ್ಲ, ಕಳಿಸ್ತೀನಿ ಆರ್ಚ್ ಬುಕ್ಕು. ಓಕೆ. ಔಟ್ ಮ್ಯಾಗ್ವೆಲು ವಿತ್ ಗಾಡಿ ABS ಗಾಡಿ ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ. ಓಕೆ. ಮಾಮೂಲಿ ಸ್ಟೇರಿಂಗು, ರಿಮೋಟ್ ಕಂಟ್ರೋಲ್ ಎಲ್ಲ ಐತೆ, ಸೆಂಟ್ರಲ್ ಲಾಕು ಎಲ್ಲ ಪ್ರತಿಯೊಂದು ಇದೆ ಸರ್. ಓಕೆ. ಆಮೇಲೆ 11 ಇಂಚು ಟಚ್ ಐತೆ. GPS ಐತೆ. GPS ಗೆ ನಾನು ಸಿಮ್ ಬಿಚ್ಕೋತೀನಿ, ಅವ್ರ ಸಿಮ್ ಹಾಕೋಬೇಕು, ಅವ್ರ ಸಿಮ್ ಹಾಕೊಂಡು ಆಕ್ಟಿವೇಶನ್ ಮಾಡ್ಕೋಬೇಕು. ಓಕೆ ಓಕೆ. ಈಗ ಗಾಡಿದು FC ಇನ್ಶೂರೆನ್ಸ್ ಎಲ್ಲವರೆಗೂ ಇದಾವೆ ಸರ್? ಸರ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ಬೇಕು, ನಾನು ಮಾಡಿಸ್ಕೊಡ್ತೀನಿ. 2 ಡ್ಯೂ ವ್ಯಾಪಾರ. ಹಾಂ, 2 ಡ್ಯೂ ಇದಾವೆ ಈಗ? ಹಾಂ, 2 ಡ್ಯೂ ಐತೆ, ಮಾಡಿಸ್ಕೊಡ್ತೀನಿ. ನಮಗೇನು ಇಲ್ಲೇ ನಾವು ಓಡಾಡೋಕ್ಕೇನು ಏನು ತೊಂದರೆ ಇಲ್ಲ, ನಾವು ಓಡಾಡ್ತಾ ಇದ್ದೀವಲ್ಲ. ಹಾಂ, ಹಂಗಾಗ್ಬಿಟ್ಟು ನಾವು ಏನೋ ಮಾಡಿಸಿರ್ಲಿಲ್ಲ, ಮಾಡಿಸ್ಕೊಡೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಓಕೆ. ಏನು ಅಭ್ಯಂತರ ಇಲ್ಲ. ಗಾಡಿ ಮಾತ್ರ ರನ್ನಿಂಗ್ ಗಾಡಿ. ಅವ್ರು ಹೆಂಗ ಚೆಕ್ ಮಾಡಿಸ್ಕೊಳ್ಳಿ. ಹೊಸ ಹೆಡ್ ಕೂಡಿಸಿದ್ದೀನಿ, ಹೆಡ್ ಹೊಂಟೋಗ್ಬಿಟ್ಟಿತ್ತು. ಹೊಸ ಹೆಡ್ ಕೂಡಿಸ್ಬಿಟ್ಟು ಎಲ್ಲನೂ ಫುಲ್ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಕಂಡೀಷನ್ಗೆ ಎಮರ್ಜೆನ್ಸಿ ಗಾಡಿಗೆ ಎತ್ತಕ್ಕೆ ಎಲ್ಲಿ ಟಾಪ್ ಅಂಡ್ ಎಲ್ಲಿ ಗಂಟಾದರೂ ಹೋಗ್ಬೋದು. ಮೈಲೇಜ್ ಎಲ್ಲ ಏನು ಬರ್ತದೆ ಸರ್ ಈ ಗಾಡಿಗೆ? ಇದು ಸರ್ ಮೈಲೇಜು ಒಳ್ಳೆ ಮೈಲೇಜ್ ಬರ್ತದೆ ಸರ್. ನಾನು ಮುಂಬೈಗೆ ಹೋಗಿದ್ದೆ, ಈ ಮೊನ್ನೆ ದಿನ ಮುಂಬೈಗೆ ಹೋಗ್ಬಿಟ್ಟು ಬಂದೆ. ಮುಂಬೈಯಿಂದ ಬೆಂಗಳೂರು ರಾಮನಗರ, ತುಮಕೂರಿಂದ ಹಿಂಗೆ ಶಾರ್ಟ್ ಕಟ್ ಬಂದಿದ್ದು ಕುಣಿಗಲ್ ಮೇಲೆ. ಓಕೆ. ನನಗೆ ಬಂದ್ಬಿಟ್ಟು 8,000 ರೂಪಾಯಿ ಅಲ್ಲೆಲ್ಲ ಸುತ್ತ ಓಡಾಡಿ ಪಂಡ್ರಾಪುರ ಎಲ್ಲ ಸುತ್ತಕೊಂಡು 8,000 ರೂಪಾಯಿ ಡೀಸೆಲ್ ಕೊಡ್ತಿದೆ ಸರ್ ನನಗೆ. ಅಪ್ ಆ್ಯಂಡ್ ಡೌನ್ ಎಲ್ಲ ಪಂಡ್ರಾಪುರ ಹೋಗಿದೆ, ಹಂಪೆ ಹೋಗಿದೆ, ಮುಂಬೈ ತಾಡಿಗೋಲ್ ರೋಡು ಹೋಗಿದ್ದು ನಾನು. ಓಕೆ ಓಕೆ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಅಂದ್ಬಿಟ್ಟು ಒಂದು 13 ಅಂಕಲ್ ಪಕ್ಕ ಬರುತ್ತೆ ಸರ್. ಓಕೆ ಸರ್. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದ ಒರಿಜಿನಲ್ಲು? ಹಾಂ, ಐತೆ ಸರ್, ಐತೆ. ಮನೆಗೆ ಹೋಗ್ಬೇಕು ಅಷ್ಟೇ. ನಿಮಗೆ ಕಾಲಿಗೆ ಟ್ರೈ ಮಾಡ್ತಾ ಇದೆ ಆಗಲೇ ಒಂದು 15 ದಿನದಿಂದ, ಬಟ್ಟು ನಿಮ್ಮ ರಿಸೀವ್ ಮಾಡಲಿಲ್ವಲ್ಲ? ಹೌದು ಸರ್, ವಾಟ್ಸಪ್ ನಂಬರ್ ಅಲ್ಲ, ನಾವು ರಿಸೀವ್ ಮಾಡಲ್ಲ. ಹಂಗಾಗ್ಬಿಟ್ಟು ನಾನು ಇವತ್ತು ಸುಮ್ಮನೆ ಕೂತಿದ್ದೆ ಬೆಳಗ್ಗೆ ಬಿಲ್ಡಿಂಗ್ ಹತ್ರ. ಅವಾಗ ನಾನೇನು ಮೆಸೇಜ್ ಹಾಕಿದ್ದು. ಸರಿ ಸರ್. ಈ ಗಾಡಿ ಇರೋದು ಎಲ್ಲಂದರೆ? ಸರ್ ರಾಮನಗರ. ಜಿಲ್ಲೆ ಯಾವ್ದು ಬರುತ್ತೆ ಸರ್ ಅದು? ರಾಮನಗರ ಜಿಲ್ಲೆ. ಅದೇ ಜಿಲ್ಲೆನಾ? ಅದೇ ಜಿಲ್ಲೆ. ಇವಾಗ ದಕ್ಷಿಣ ಜಿಲ್ಲೆ ಆಯ್ತಲ್ಲ, ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಜಿಲ್ಲೆ ಆಯ್ತಲ್ಲ ಸರ್. ಈಗ ಸ್ವಲ್ಪ ದಿನದಲ್ಲಿ ಕ್ಯಾನ್ಸಲ್ ಆಯ್ತಲ್ಲ. ಓಕೆ. ಬಿಡದಿ ರಾಮನಗರ, ಕೆಂಗೇರಿ ಬಿಡದಿ ರಾಮನಗರ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ ನನಗೆ 2.5 ಕೊಟ್ರೆ, ಯಾಕಂದ್ರೆ ಯಾರ ಹತ್ರ ನನಗೆ ಕೋಶಿಶ್ ಮಾಡಲ್ಲ. 2.5 ಕೊಟ್ರೆ ನಾನೇ ಮಾಡಿಸ್ಕೊಟ್ಬಿಡ್ತೀನಿ. ಅವ್ರು 2 ಕೊಡ್ಲಿ, ಅವರೇ ಮಾಡಿಸ್ಕೊಳ್ಳಿ. ಅಂದರೆ 2.5 ಲಕ್ಷ ಕೊಟ್ಟರೆ FC ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಡ್ತೀರಾ? ಹೌದು. ಇಲ್ಲ 2 ಲಕ್ಷ ಕೊಟ್ಟರೆ ಅವರೇ ಮಾಡಿಸ್ಕೊಬೇಕು? ಹೌದು ಸರ್, ಹೌದು. ಯಾಕಂತಂದ್ರೆ ಎಲ್ಲ ನಾನು ತಿರ್ಗಾ ನೀವು ಕೇಳೋದು ಇಲ್ಲ, ಏನಿಲ್ಲ. ನಾನು ಹೇಳೋದು ಒಂದೇ ಮಾತು,
ಏನಿಲ್ಲ, ಗಾಡಿ ಮಾತ್ರ ಯಾರ ಮೆಕ್ಯಾನಿಕರ್ ಕರ್ಕೊಂಬರ್ಲಿ, ಯಾರೇ ಕರ್ಕೊಂಬರ್ಲಿ. ಹ್ಞೂ ಈಗ ಮೊನ್ನೆ ದಿನ ನೀವು ಕ್ಲಚ್ ಪ್ಲೇಟ್ ಎಲ್ಲ ಹಾಕ್ಸಿದ್ದೀನಿ, ಕ್ಲಚ್ ಲೋಡಿಂಗ್ ಎಲ್ಲ ತಿರ್ಗಾ. ಓಕೆ. ಬಟ್ ಇನ್ನು ಟಾರ್ಪನ್ ಕೆಲಸ ಎಲ್ಲ ಮಾಡಿಸ್ದೆ, ಇದು ಸೌಂಡು ಗಿೌಂಡು ಒಳ್ಳೆ ಮೈಲೇಜ್ ಬರೋ ಥರ ಹ್ಞೂ ಅಲ್ಲಿ ಶೋರೂಮ್ ಬಿಟ್ಬಿಟ್ಟು. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೇ ಹಾಕಿರಿ.